ಒಂದು ಮುದ್ದಾದ ಜೋಡಿ ನಮ್ಮ ಜೊತೆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೋಡಿ ಇದೆ. ಆಲ್ರೆಡಿ ಒಂದು ಹೆಸರು ತಗೊಂಡ್ಬಿಟ್ಟಿದ್ದಾರೆ, ಕರ್ನಾಟಕದ ಜೋಡಿ ನಂಬರ್ 1 ಅಂತ. ಫ್ರೀಡಮ್ ಟಿವಿಲಿ ಬರೋ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗುತ್ತಾ ನಿಮ್ಗೆ? ತುಂಬಾ ಇಷ್ಟ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ? ನಮ್ಮ ಮಗ ಚಿಕ್ಕೋನ್ ಹೇಳಿದ್ಮೇಲೆ ನೀವೇ ಎಲ್ಲಾರ್ದು ನೋಡಬೇಡಿ, ನೀವೇ ಮಾಡಿ. ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ. ಯಾವುದೇ ರೀತಿಯಾದ ತೋರಿಕೆ ಆಗಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನನಗೆ ಅದೆಲ್ಲೂ ಕಂಡು ಬರಲಿಲ್ಲ. ನಮ್ಮಿಂದ ದುಡ್ಡು ಕೊಡೋಕೆ ಕಾಸು ಕೊಡೋಕ್ಕಾಗಲ್ಲ, ನಮ್ಮಿಂದ ಸಂತೋಷ ಆದರೂ ಕೊಡ್ಬೋದಲ್ವಾ? ಮಾತಾಡು ಮುದ್ದಾಡು. ಲವ್ ಸ್ಟೋರಿ ನನಗೆ ಗೊತ್ತಾಗಬೇಕು, ಹೆಂಗೆ ಲವ್ ಆಯಿತು, ಯಾರು ಪ್ರಪೋಸ್ ಮಾಡಿದ್ರು? ಅವರು ಜಾಸ್ತಿ ಪ್ರೀತಿ ಮಾಡ್ತಾರೆ, ನನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅವರು ಬೆಳೆಸ್ತಾ ಇದ್ರೆ ನಾವು ಬೆಳ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇವತ್ತಿಷ್ಟು ಜನಕ್ಕೆ ಮೆಚ್ಚಿದೀವಿ ಅಂದ್ರೆ ಅದು ನಾವೇನೋ ಪುಣ್ಯ ಮಾಡಿದ್ವಿ. ಸತ್ರು ಬದುಕಿದ್ರು ನಾವಿರೋದು ಹಿಂಗೇನೆ. ಒರಿಜಿನಾಲಿಟಿ. ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ, ಯಾಕೆ ವಿಡಿಯೋ ನಿಂತಿದೆ, ಮೈಗೇನು ಚೆನ್ನಾಗಿಲ್ವಾ, ಪ್ರಾಬ್ಲಮ್ ಆಗಿದೆಯಾ? ಟ್ರೋಲರ್ಸ್ ಅಷ್ಟು ಜಾಸ್ತಿ ತಲೆ ಮೇಲೆ ಕುಂಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು. ಆ ಡೆಲಿವರಿ ಮಗುನ ಹಂಗೆ ಬ್ಲಡ್ ಸಮೇತ ತಂದು ನನ್ನ ಕೈಯಲ್ಲಿ ಕೊಟ್ಟರು. ನಾನು ಇರೋದು ಒಬ್ಬನೇ ಗಂಡಸು. ಅಷ್ಟು ನೋವಾಗಿದೆ, ತುಂಬ ನೋವಾಗಿದೆ. ನಾವು ತುಂಬಾ ಕಷ್ಟ ಬಿದ್ದಿದ್ದೀವಿ, ಇಲ್ಲ ಅಂತ ಇಲ್ಲ. ಊಟಕ್ಕೂ ಕಷ್ಟ ಬಿದ್ದಿದ್ದೀವಿ. ನಮ್ಮ ಕರ್ನಾಟಕ ಜನತೆಗೆ ಒಂದು ಕೋಟಿ ನಮಸ್ಕಾರ. ಮಳವಳ್ಳಿ ಮಾವನ ಮಗನೆ ಬಾರಯ್ಯ ಜಾತ್ರೆಗೆ, ಮದ್ದೂರ ಬೆಣ್ಣೆ ಮುದ್ದೆ ಬಂದೈತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಪೂಜಾ ಬಂದ್ಲು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಯಾರಾದರೂ ಒಬ್ಬರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆಗಿದ್ದೇ ಇರ್ತಾರೆ ಅಂತ. ಇವತ್ತು ಗೆಸ್ಟು ಅನ್ನೋದಕ್ಕಿಂತ ಒಂದು ಮುದ್ದಾದ ಜೋಡಿ ನಮ್ಮ ಜೊತೆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೋಡಿ ಇದೆ ಆ್ಯಂಡ್ ಈಗ ಆಲ್ರೆಡಿ ಒಂದು ಹೆಸರು ತೊಗೊಂಡ್ಬಿಟ್ಟಿದ್ದಾರೆ, ಕರ್ನಾಟಕದ ಜೋಡಿ ನಂಬರ್ 1 ಅಂತ. ಸೊ ಬಹಳಷ್ಟು ಹೆಸರು ತೊಗೊಂಡಿದ್ದಾರೆ, ಬಹಳಷ್ಟು ಜನರ ಫೇವ್ರೆಟ್ ಜೋಡಿ ಇವರು. ಯಾರಿರ್ಬೋದು? ಕೀಪ್ ಗೆಸ್ಸಿಂಗ್. ನಾನೀಗ ಅವ್ರ ಮನೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಯಾರು ಅಂತ ಅಲ್ಲಿವರೆಗೂ ಗೆಸ್ ಮಾಡ್ತಾ ಇರಿ, ನಿಮಗೆ ತೋರಿಸ್ತೀನಿ. ಎಸ್, ಬನ್ನಿ. ನಾವು ಈಗ ಆಲ್ರೆಡಿ ಮನೇಲಿದ್ದೀವಿ, ಅವ್ರ ಮನೇಲಿದ್ದೀವಿ. ಎಂಟ್ರಿ ಕೊಡ್ತಾ ಇದ್ದೀವಿ. ಏನೋ ಮಾಡ್ತಾನೆ ಇದ್ದಾರೆ ಅವರು. ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ, ನಿನ್ನ ನಗು ಹೀಗೆ ಇದ್ದರೆ ಗೋರು ಮಿಂಚು ಹೂಗಳೇ, ನಿನ್ನ ಮಾತು ಕೇಳುತ್ತಿದ್ದರೆ. ಪೂಜಾ ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ? ಫ್ರೀಡಮ್ ಟಿವಿ ಅವ್ರ ತಾನೆ ನೀವು? ಎಕ್ಸಾಕ್ಟ್ಲಿ. ನಿಮ್ಮನ್ನ ತುಂಬಾ ಫಾಲೋ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನೋಡ್ತಿರ್ತೀರಾ? ಅವಾಗ ನಿಮ್ ಟಿವಿಯಲ್ಲಿ ನೋಡ್ತಾ ಇರ್ತೀವಿ ನಾವು. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ದೆಲ್ಲ. ಚೆನ್ನಾಗಿ ಬರ್ತಾ ಇದೆ ಚಾನಲ್. ಫ್ರೀಡಮ್ ಟಿವಿಲಿ ಬರೋ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗುತ್ತಾ ನಿಮ್ಗೆ? ತುಂಬಾ ಇಷ್ಟ ಆಗುತ್ತೆ. ಆಗುತ್ತೆ. ನಾವು ನೋಡ್ತಾ ಇದ್ವಿ. ನೋಡ್ತಾ ಇದ್ದೀರಾ? ಓಕೆ, ನಾವು ಕೂಡ ನಿಮ್ಮನ್ನ ನೋಡ್ತಾ ಇರ್ತೀವಿ ರೀಲ್ಸ್ ಅಲ್ಲಿ. ಹೌದಾ? ಈಗಲೂ ನೋಡಿ ರೀಲ್ಸ್ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ನೀವು ಬರೋದು ನಮ್ಗೆ ಗೊತ್ತೇ ಇಲ್ವಲ್ಲ. ನೀವು ಬರೋದು ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಬಹಳ ಮಾತಾಡೋದಿದೆ ನಿಮ್ ಬಗ್ಗೆ ಇವತ್ತು, ಬಹಳಷ್ಟು ತಿಳ್ಕೊಳ್ಳೋದಿದೆ. ಮಾತಾಡಕ್ಕೆ ರೆಡಿ. ವೀಕ್ಷಕರಿಗೆಲ್ಲರೂ ನಿಮ್ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗ್ಬೇಕು. ಸೊ ಆ ಪ್ರಯತ್ನವನ್ನ ನಾವು ಈ ಒಂದು ಕಾರ್ಯಕ್ರಮದ ಮುಖೇನ ಮಾಡ್ತಾ ಇದೀವಿ. ಬಹಳಷ್ಟು ಜನ ಮೆಸೇಜ್ ಕೂಡ ಮಾಡ್ತಿರ್ತಾರೆ, ಇವ್ರನ್ನ ತಗೊಳ್ಳಿ, ಈ ರೀಲ್ಸ್ ಅಲ್ಲಿ ಇವ್ರು ಫೇಮಸ್ ಇದ್ದಾರೆ. ಯಾಕಂದ್ರೆ ಹಿಂದೆ ನಮಗೆ ಒಂದು ಹಿಟ್ ಆಗಿತ್ತು ಒಂದು ರೀಲ್ಸ್ ಕಾರ್ಯಕ್ರಮ. ಸೊ ಹಾಗಾಗಿ ಕೆಲವೊಂದಷ್ಟು ಜನ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ನನಗೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರು ಕೂಡ ಆ ತರದ ಗೆಸ್ಟ್ಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೊ ಸದ್ಯಕ್ಕೆ ಇವರಿಬ್ರು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಬನ್ನಿ, ಮಜಾ ಮಾಡೋಣ, ಮಸ್ತ್ ಮಾಡೋಣ. ಅವ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ ಈ ಕಾರ್ಯಕ್ರಮದಲ್ಲಿ. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ, ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅನ್ಕೊಳ್ತೀನಿ. ಸೊ ರೆಡಿನಾ? ರೆಡಿ. ಓಕೆ, ಸೂಪರ್.
ಗೋವಿಂದರಾಜು ಸರ್ ಜೊತೆಗೆ ವೈಲಾ ಮ್ಯಾಮ್ ನನ್ನ ಜೊತೆಗಿದ್ದಾರೆ. ಒಬ್ಬ ಸಖತ್ ಖುಷಿ ಆಗ್ತಿದೆ ಇವ್ರ ಜೊತೆಗೆ, ಇವ್ರ ಮಧ್ಯದಲ್ಲಿ ನಿಂತಿರೋದು. ಆಮೇಲೆ ಅನ್ಕೋಬೇಡಿ ನೀವು ಏನು ಇವ್ರಿಬ್ರು ಮಧ್ಯೆ ನೀವು ಬಂದ್ಬಿಟ್ರಲ್ಲ ಆ್ಯಂಕರು ಪೂಜಾ ಅಂತ ಎಲ್ಲ ಅನ್ಕೋಬೇಡಿ. ನಾವು ಇಲ್ಲಿ ಸಪ್ರೇಟಾಗಿ ಫ್ರೇಮ್ ಸಿಗಬೇಕು ಅನ್ನೋ ಏನೋ ಒಂದು ಟೆಕ್ನಿಕಲ್ ಒಂದು ಕಾರಣಕ್ಕೋಸ್ಕರ ನಾನು ಇವ್ರ ಮಧ್ಯೆ ನಿಂತಿದ್ದೀನಿ. ಅವರಿಬ್ರು ಯಾವಾಗಲೂ ಜೋಡಿಯಾಗಿದ್ರೇ ಚಂದ, ಯಾವಾಗಲೂ ಜೊತೆಲೇ ಇರ್ತಾರೆ ಅಲ್ವಾ? ಸಖತ್ತು ಖುಷಿ ಆಗ್ತಾ ಇದೆ ಸರ್. ಬಹಳಷ್ಟು ರೀಲ್ಸ್ಗಳು ನಿಮ್ಮದು ನೋಡ್ತಾ ಇದ್ದೆ ನಾನು. ಆ್ಯಕ್ಚುಲಿ ತುಂಬ ಸಂತೋಷಮ್ಮ. ನನಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ನಿಮ್ಮನ್ನು ಭೇಟಿ ಮಾಡಿದ್ದು ಕೂಡ ತುಂಬ ಖುಷಿ ಆಯಿತು. ತುಂಬ ನ್ಯಾಚುರಲ್ ಕಪಲ್ಸ್ ಇವರು. ಯಾವುದೇ ರೀತಿಯಾದ ತೋರಿಕೆ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ನನಗೆ ಅದೆಲ್ಲೂ ಕಂಡು ಬರಲಿಲ್ಲ. ತುಂಬ ನ್ಯಾಚುರಲ್ ಆಗಿದ್ದಾರೆ. ಅದೇ ರೀತಿ ಅದೇನು ವೀಡಿಯೋಗಳು ಮಾಡ್ತಾರಲ್ಲ ಅದೇ ರೀತಿ ರಿಯಲ್ ಆಗು ಕೂಡ ಅವ್ರು ಹಂಗೆ ಇದ್ದಾರೆ. ಅಷ್ಟೇ ಮುದ್ದಾಗಿ ಮಾತಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಸರ್ ಹೇಗಿದೆ ಲೈಫು? ಏನಾದ್ರು ಬದಲಾಗಿದೆನಾ ರೀಲ್ಸಿಂದ ಸಿಕ್ಕಾಪಟ್ಟೆ ಫೇಮಸ್ ಆದಮೇಲೆ? ಹೆಂಗೆ ಅಂತ ನೋಡೋ ರೀತಿ, ಜನಗಳು ನಿಮ್ಮನ್ನು ನೋಡೋ ರೀತಿ? ಅಲ್ಲ, ಜನಗಳು ಅಂತ ಹೇಳಿದ್ರೆ ತುಂಬ ಪ್ರೀತಿ ಮಾಡ್ತಾರೆ ನಮ್ಮನ್ನ. ತುಂಬ ನಮಗೂ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಜನಗಳಿಗೋಸ್ಕರನೇ ನಾವು ಇವಾಗ ರೀಲ್ಸ್ ಕಂಟಿನ್ಯೂ ಮಾಡೋಕ್ಕೇ ಅವರಿಂದನೇ ನಾವು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಾವು ಯಾವುದೇ ಒಂದು ಕಾರಣಕ್ಕೆ ಅದನ್ನು ಮಾಡಬೇಕನ್ನೋ ಒಂದು ಭಾವನೆ ಕೂಡ ಇದ್ದಿಲ್ಲ ನಮಗೆ. ನಮ್ಮ ಮಗ ಚಿಕ್ಕವನು ಹೇಳಿದ ಮೇಲೆ ನೀವೇ ಎಲ್ಲರದು ನೋಡಬೇಡಿ, ನೀವೇ ಮಾಡಿ, ಅವಾಗ ನೀವು ಒಬ್ರಿಗೆ ಮಾಧುರಿ ಆಗ್ತೀರಾ, 10 ಜನಕ್ಕೆ ನೀವು ಮಾಧುರಿ ಆಗ್ತೀರಾ ಅಂತ ಹೇಳ್ದೆ ನನ್ನ ಮಗ. ಆಯ್ತು ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ. ಟ್ರೈ ಮಾಡಿದಾಗ ಎಲ್ಲ ನನ್ನ ಕರ್ನಾಟಕ, ನಮ್ಮ ಬಂಧು ಬಳಗ, ನಮ್ಮ ಜನ, ಕರ್ನಾಟಕ ಜನ ನಮಗೆ ಕಮೆಂಟ್ಸು, ಲೈಕ್ಸು ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅರೆ ನಮ್ಮ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾರಲ್ವಾ, ಹಂಗಂತೇಳಿ ಕಂಟಿನ್ಯೂನಾಗಿ ನಾವು ಮಾಡೋಣ. ನಮ್ಮಿಂದ ಒಂದು 10 ಜನ ಮಾಧುರಿ ಆಗಿ ಅವರು ನಮ್ಮ ಥರ ಮಾಡಿಕೊಂಡು ಖುಷಿಯಾಗಿ ಮನೆಯಲ್ಲಿದ್ದರೆ ಎಷ್ಟೋ ಸಂತೋಷ ಅಲ್ವಾ? ನಮ್ಮಿಂದ ದುಡ್ಡು ಕೊಡೋಕೆ, ಕಾಸು ಕೊಡೋಕ್ಕಾಗಲ್ಲ. ನಮ್ಮಿಂದ ಸಂತೋಷ ಆದರೂ ಕೊಡ್ಬೋದಲ್ವಾ? ಸಂತೋಷಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಹಂಗಾಗಿ ಮಾಡ್ಕೊಂಡೇ ಹೋದ್ವಿ. ಅದು ಹಂಗೆ ಬೆಳೀತಾ ಬಂತು. ಎಲ್ಲ ಬೆಳೆಸ್ತಾ ಇರೋದು ನನ್ನ ಕರ್ನಾಟಕ ಜನತೆ ಮಾತ್ರ. ಅವರು ಯಾವತ್ತೂ ನಾನು ಬೇರೆ ಅಂತ ಇವತ್ತಿಗೂ ನನ್ನ ಜೀವನದಲ್ಲಿ ತಿಳ್ಕೊಂಡಿಲ್ಲ. ಅವರು ನನ್ನ ಒಡ ಹುಟ್ಟ ಅಕ್ಕ, ತಂಗಿ, ಅಣ್ಣ, ತಮ್ಮ, ಆ ಥರ ಬಂಧುಗಳು. ಅವರು ಬಂಧುಗಳು. ನಮ್ಮ ಕನ್ನಡ ಜನ ಅಂದಮೇಲೆ ನಮಗೆ ಪಂಚ ಪ್ರಾಣ. ಹಂಗಾಗಿ ಅವರು ಬೆಳೆಸ್ತಾ ಇದ್ದಾರೆ, ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಓಕೆ ನೀವು ಹೇಳಿ ಮೇಡಮ್, ಹೆಂಗಿದೆ ನಿಮಗೆ? ಹೆಂಗೆ ಖುಷಿ ಆಗ್ತಾ ಇದೆನಾ? ಖುಷಿ ಆಗ್ತಾ ಇದೆ ಮೇಡಮ್. ಖುಷಿ ಆಗ್ತಾ ಇದೆ. ಯಾಕಂದ್ರೆ ಏನಾದ್ರೂ ಬದಲಾಗಿದೆನಾ ನಿಮ್ ಫಸ್ಟ್ ಇದ್ದಿದ್ದಕ್ಕೂ ಈಗಿದ್ದಕ್ಕೂ? ಅವ್ರನ್ನ ನೋಡೋ ರೀತಿ ಏನಾದ್ರೂ ಚೇಂಜ್ ಆಗಿದೆನಾ? ಜನಗಳ ರಿಲೇಷನ್ಸ್ ಆಗಿರ್ಲಿಲ್ಲ ಹೇಗೆ ಅಂತ? ಇಲ್ಲ, ತುಂಬಾ ಜನ ಲೈಕ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಎಲ್ಲಿ ನೋಡಿದ್ರು ಎಲ್ಲಾನ ಸಿಗ್ತಾರೆ ನಮ್ಗೆ. ಬಂದ ತಕ್ಷಣ ಅಗ್ ಮಾಡ್ಕೊತಾರೆ. ಅಗ್ ಮಾಡ್ಬಿಟ್ಟು ಜೋಡಿ ಅಂದ್ರೆ ಹಿಂಗೆ ಇರ್ಬೇಕು, ನಿಮ್ಮನ್ನ ನೋಡಿ ನಾವು ಕಲಿಬೇಕು ಅಂತಾರೆ. ಇನ್ನ ಖುಷಿ ಆಗುತ್ತೆ ನಮ್ಗೆ. ಇನ್ನ ಜಾಸ್ತಿ ಖುಷಿಯಾಗಿ ನಾವು ವಿಡಿಯೋಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಕಮೆಂಟ್ಸ್ ಎಲ್ಲ ಬರ್ದಾಕ್ತಾರಲ್ಲ, ಅದ್ರಲ್ಲಿ ಒಳ್ಳೆ ಕಮೆಂಟ್ಗಳು. ಅದು ಟ್ರೋಲರ್ಸ್ ಅಷ್ಟು ಜಾಸ್ತಿ ತಲೆ ಮೇಲೆ ಕುಂಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಯಾವಾಗೂ ಅವ್ರನ್ನ ಏನಾನ ಒಂದು ತಪ್ಪು ಇದ್ರೆ ತಪ್ಪು ಅಂತಾರೆ. ನಿಜ. ಅದು ಒಳ್ಳೆ ವಿಷಯ ಆದ್ರೆ ಒಳ್ಳೆ ಮೂವಿ ತೋರಿಸ್ದಂಗೆ. ನೋಡಿ, ಟ್ರೋಲರ್ಸ್ ಕೆಟ್ಟದಿದ್ರೆ ಅವರು ಅದನ್ನ ಹೆಂಗ್ ತೋರಿಸ್ಬೇಕು ಹಂಗ್ ತೋರಿಸ್ತಾರೆ. ಒಳ್ಳೇದಾದ್ರೆ ನಿಜವಾಗ್ಲು ಒಳ್ಳೆ ಥಿಯೇಟರ್ ಅಲ್ಲಿ ಪೋಸ್ಟರ್ ಹಾಕಿ ಇಲ್ಲ ಅವರೇ ಕಮೆಂಟ್ ಮಾಡಿದ್ದಾರೆ. ಮಮ್ಮಿ, ಮೇಡಮ್, ಡ್ಯಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬಾ ಜನ ಆಗಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಕಮೆಂಟ್ ಮಾಡಿದ್ದಾರೆ. ಆಂಟಿ ಅಂಕಲ್ ಆಗ್ಬಿಟ್ಟವ್ರೆ. ನಿಮ್ಗೆ ಯಾರಾದ್ರೂ ಕೆಟ್ಟ ಕಮೆಂಟ್ ಕೊಟ್ರೆ ನಮ್ಗೆ ಕಾಲ್ ಮಾಡಿ, ತರ ನಾವೇ ನೋಡ್ಕೊಂಡಿರ್ತಾರ ಎಲ್ಲ ಹೇಳಿದ್ದಾರೆ. ಎಲ್ಲ ಪ್ರೀತಿ, ತುಂಬಾ ಪ್ರೀತಿ ಮಾಡ್ತಾರೆ. ಅದ್ರಲ್ಲಿ ಏನು ಕಮ್ಮಿ ಇಲ್ಲ. ಪ್ರೀತಿಗಂತೂ ಕೊರತೆನೇ ಇಲ್ಲ. ಬೇಕಾದಷ್ಟು ನಮ್ಮ ಕರ್ನಾಟಕ ಜನ ತುಂಬ ಪ್ರೀತಿ. ನಮ್ಮೊಂದು ಫ್ಯಾಮಿಲಿ ಥರನೇ ನಮಗೆಲ್ಲ. ಅಷ್ಟು ಚೆನ್ನಾಗಿ ನಮಗೆ ಕಮೆಂಟ್ಸ್ ಬರ್ತಾ ಇದೆ, ಲೈಕ್ಸ್ ಬರ್ತಾ ಇದೆ. ಅವ್ರ ಭಾವನೆಗಳು ಒಂದು ದಿನ 2 ದಿನ ವೀಡಿಯೋ ಮಾಡಿಲ್ಲ ಅಂದರು ಕಮೆಂಟ್ಸಲ್ಲಿ ಹೇಳ್ತಾರೆ, ಯಾಕೆ ವೀಡಿಯೋ ನಿಂತಿದೆ, ಮೈಗೇನು ಚೆನ್ನಾಗಿಲ್ವಾ, ಪ್ರಾಬ್ಲಮ್ ಆಗಿದೆಯಾ, ಅಯ್ಯೋ ನಮಗೆ ಬೋರ್ ಹೊಡಿತಾ ಇದೆ, ನೀವು ವೀಡಿಯೋ ಕಳಿಸಿ, ಆ ಥರ ಹೇಳ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಮಕ್ಕಳು ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಅದನ್ನ ಒಂದೊಂದು ಕೋಣಿಸಿ ಹೇಳ್ತಾರೆ, ಅಪ್ಪ ಈ ಥರ ಮಾಡಬೇಕು, ಅಮ್ಮ ಈ ಥರ ಮಾಡಬೇಕು, ನೀವು ಇರೋದಕ್ಕೆ ಜನ ತುಂಬ ಇಷ್ಟ ಬೀಳ್ತಾರೆ ಅಂತ. ನಾವು ನಾರ್ಮಲಾಗಿ ಮಾಮೂಲಿ ಇರೋದು ಹಿಂಗೇನೆ, ಹಂಗೆ ಮಾಡಿ. ಇವಾಗ ನೀವೇ ಕಣ್ಣಲ್ಲಿ ಮನೆಗೆ ಬಂದು ನೋಡಿದ್ರಿ, ಡೀಟೇಲಾಗಿ ನೋಡಿದ್ರಿ. ನಮ್ದೇನು ಮೇಕಪ್ ಬಣ್ಣ ಇಲ್ಲ,
ಆಚೆನೂ ಬಣ್ಣ ಇಲ್ಲ ಒಳಗನೂ ಬಣ್ಣ ಇಲ್ಲ. ಓಕೆ ನಾವು ಹೆಂಗಿದೀವೋ ಆಗಿಂದ ಹಂಗೆ ಇದ್ದೀವಿ. ಓಕೆ. ಆದರೆ ಮೇಡಮ್ ನೋಡಿದ್ರೆ ನನಗೆ ಅನ್ಸುತ್ತೆ ಏನೋ ಒಂದು ಸ್ವಲ್ಪ ನಾಚ್ಕೊಳ್ತಾರ ಅಂತ, ಏನಾದ್ರು ವಿಡಿಯೋ ಮಾಡ್ಬೇಕಾರೆ ಏನು ಏನು ನಾಚ್ಕೊಳ್ಳಲ್ಲ ಮೇಡಮ್ ನಾನು ಎಲ್ಲಿ ಹೊರಗಡೆ ಹೋಗಿ ಮಾಡಲ್ಲಲ್ಲ, ಎಲ್ಲ ಮಕ್ಳು ಇರ್ತಾರೆ, ಯಜಮಾನ್ರು ಇರ್ತಾರೆ ಅಷ್ಟೇ. ಆದ್ರೆ ಹೊರಗಡೆ ಆದ್ರೆ ಸ್ವಲ್ಪ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತೆ. ಆ ನಾಚಿಕೆ ಬರುತ್ತೆ. ನನ್ನ ಚಿಕ್ಕ ಮಗನಿಗೆ ಟೆನ್ಷನ್ ಆಗುತ್ತೆ. ಮಾಡಮ್ಮ ಅವ್ರು ಬರ್ತಾರೆ ಹೋಗ್ತಾ ಇರ್ತಾರೆ, ಜನದ ಬೇಡಮ್ಮ ನೀನು ಮಾಡಮ್ಮ, ನಿಮ್ಮನ್ನೆಲ್ಲ ಇವಾಗ ಪ್ರಪಂಚನೇ ನೋಡ್ತಾ ಇದೆ, ಇವ್ರು ನೋಡೋದ್ರಲ್ಲಿ ಏನಿದೆ, ಯಾಕಂದರೆ ರೀಲ್ಸ್ ಮಾಡೋವಾಗ ಬರ್ತಾ ಇರ್ತಾರಲ್ವ, ಕೇಳ್ತಾರೆ. ಹಂಗಾಗಿ ನಮ್ಮ ಮಕ್ಕಳು ಒಳ್ಳೆ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ಏನೂ ಕಡಿಮೆ ಇಲ್ಲ. ನಾವು ಹೆಂಗಿದೀವೋ ನಮ್ಮ ಮಕ್ಕಳು ಹಂಗೆ ಇದ್ದಾರೆ. ನಾವು ನಿಜವಾಗ್ಲೂ ಇಷ್ಟೊಂದು ನಾವು ಕನಸಲ್ಲೂ ಕಂಡಿಲ್ಲ, ಯಾಕಂದ್ರೆ ಅಷ್ಟೊಂದು ಜನ ನಮ್ಗೆ ಸಿಕ್ಕಿದ್ದಾರೆ. ತುಂಬ ಖುಷಿ ಆಗುತ್ತೆ. ಮುಂದಕ್ಕೆ ಅದು ಹೆಂಗೆ ಹೋಗುತ್ತೋ ಹೋಗ್ಬಿಡ್ಲಿ ಜೀವನ. ಸಂತೋಷ, 10 ಜನಕ್ಕೆ ಸಂತೋಷ ಕೊಡೋ ಇದು ನಮ್ಮ ಹತ್ರ ಐತೆ ಅಂದರೆ. ಇವಾಗ ಸುಮಾರು ಜನನೂ ಹೇಳ್ತಾ ಇದ್ದಾರೆ, ಹಂಗ ಆಂಟಿಗಾಗಲಿ ಅಂಕಲ್ಗಾಗಿ ಬಿಗ್ ಬಾಸಲ್ಲಿ ಚಾನ್ಸ್ ಕೊಡಬೇಕು ಹಂಗೆ ಹಿಂಗೆ ಅಂತ. ನಾವು ಹೋಗಲೇಬೇಕು ಅನ್ನೋ ಪ್ರಯತ್ನ ಏನಿಲ್ಲ. ನಮ್ಮ ಜನ, ಕರ್ನಾಟಕ ಜನ ಹೇಳ್ತಾರಂದರೆ ಅವ್ರಿಗೋಸ್ಕರ ನಮ್ಮ ಪ್ರಾಣ ಬೇಕಾದರೂ ಒತ್ತೆ ಇಡ್ತೀವಿ. ಅದರಲ್ಲಿ ಏನು ಪ್ರಯೋಜನ ಆಗಲ್ಲ ಅಂತ ಏನಿಲ್ಲ. ಅವ್ರ ಜನಕ್ಕೋಸ್ಕರ ನಾವೇನು ಬೇಕಾ ಮಾಡ್ಬೋದು. ಎಲ್ಲ ಹೇಳ್ತಾರೆ, ಅಯ್ಯೋ ಅವರು ಮುಂದೆ ಬರೋಕೆ ಹೇಳ್ತಾರೆ, ಬೂಟೆಟ್ಗೆ ಹೇಳ್ತಾರೆ, ಎಲ್ಲ ಅವ್ರು ಬೆಳೆಯೋಕ್ಕೋಸ್ಕರ ಹೇಳ್ತಾರೆ, ಜಂಬಕ್ಕೆ ಹೇಳ್ತಾರೆ, ಈ ಥರ ಎಲ್ಲ ಇರುತ್ತೆ. ಸತ್ರು ಬದುಕಿದ್ರು ನಾವಿರೋದು ಹಿಂಗೇನೆ. ಒರಿಜಿನಾಲಿಟಿ ಚೇಂಜ್ ಆಗೋ ಚಾನ್ಸಸ್ಸೇ ಇಲ್ಲ. ಸರ್ ಈಗ ಏನು ಗೊತ್ತಾ, ಇನ್ನು ಬಿಗ್ ಬಾಸ್ ಅಂದಾಗ ನನಗೆ ಇನ್ನೊಂದು ನೆನಪಾಯ್ತು. ಈಗ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಇಬ್ಬರಲ್ಲಿ ಒಬ್ರಿಗೆ ಆಪರ್ಚುನಿಟಿ ಸಿಗ್ಬೋದು. ಆದರೆ ನಮಗೆ ಬಿಗ್ ಬಾಸ್ ಬೇಡ ಸರ್. ಈಗ ಬಿಗ್ ಬಾಸಲ್ಲಿ ಅನ್ನೋದಕ್ಕಿಂತ ಜಾಸ್ತಿ ಈಗ ನೀವು ಬಿಗ್ ಬಾಸ್ಗೂ ಹೋಗ್ರಿ, ಬೇಡ ಅಂತ ಹೇಳಲ್ಲ, ಆದರೆ ನೀವು ಮೇಡಮ್ನು ಕರ್ಕೊಂಡು ಹೋಗ್ಬೇಕು. ಬಂದರೆ ನಮ್ದೇನು ಅಭ್ಯಾಸ ಇಲ್ಲ, ನನಗೆ ಬಿಟ್ಟಿರೋಕ್ಕೆ ಇಷ್ಟ ಆಗಲ್ಲ. ಯಾಕೆ ಗೊತ್ತಾ, ಈಗ ನೀವು ಅಲ್ಲಿ ಬಿಗ್ ಬಾಸ್ಗೆ ಹೋದರೆ ಒಬ್ರನ್ನ ಕರೀತಾರೆ, ನೀವು ಅಲ್ಲೆಲ್ಲ ಬಿಟ್ಟಿರಬೇಕು. ನಮಗೆ ರೀಲ್ಸ್ಗಳು ಮಿಸ್ ಆಗ್ತವೆ ಇಲ್ಲಿ, ನಿಮ್ಮ ಜೋಡಿದು ರೀಲ್ಸ್ಗಳೆಲ್ಲ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ಈಗ ನೀವು ಬಿಗ್ ಬಾಸ್ಗೆ ಹೋದರೆ ಇಬ್ಬರು ಹೋಗ್ಬೇಕು. ಇಲ್ಲ ಅಂದರೆ ಯಾವುದಾದ್ರು ಒಂದು ರಿಯಾಲಿಟಿ ಶೋ ಅಲ್ಲಿ ಜೋಡಿ ನಂಬರ್ 1 ಯಾವುದಾದ್ರು ಒಂದಷ್ಟು ರಿಯಾಲಿಟಿ ಶೋಗಳಿದ್ದಾವೆ. ಸೊ ಅದರಲ್ಲಾದರೂ ನೀವು ಬರಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದಗಳೆಲ್ಲ ಇದ್ದರೆ ಅದರಲ್ಲಿ ಬಂದರೂ ನಾವು ರೆಡಿಯಾಗಿದ್ದೀವಿ, ನಮ್ಮದೇನಿಲ್ಲ. 10 ಜನ ಸಂತೋಷ ಬೀಳ್ತಾರೆ ಕರ್ನಾಟಕ ಜನ ಅಂದರೆ ನಾವು ಯಾವ ಶೋಲ್ಲಿ ಬರೋಕ್ಕೂ ನಾವು ರೆಡಿಯಾಗಿದ್ದೀವಿ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ನಮ್ಮ ಜನಕ್ಕೋಸ್ಕರ ನಾವಿದ್ದೀವಿ. ನಮಗಿರೋದು ಗಂಡು ಮಕ್ಕಳು. ಆ ಮಕ್ಕಳು ನಾವು ಬೆಳೆದು ಆಗೋಯ್ತು ನಮ್ಮದು ಕತೆ. ಇದಕ್ಕೆ ಮೇಲೆ ಅವರು ಬೆಳಿಬೇಕು. ಅವರು ಜನಗೆ ಆಸೆ ಬೀಳ್ತಾರೆ, ಜನ ಹತ್ರ ಪ್ರೀತಿ ಮಾಡೋಕ್ಕೆ ಆಸೆ ಬೀಳ್ತಾರೆ. ನನ್ನ ಮಕ್ಕಳಿಗೆ ನನ್ನ ಕರ್ನಾಟಕ ಬಂದು ನನ್ನ ಕರ್ನಾಟಕ ಜನತೆ ಅವ್ರ ಪ್ರೀತಿ ನನ್ನ ಮಕ್ಕಳಿಗೂ ನಮಗೆ ಬೇಕು ಅಂತ ನಾವು ತುಂಬ ಇಷ್ಟ ಬೀಳ್ತೀವಿ ಅಷ್ಟೇ. ಓಕೆ ಸರ್, ಈಗ ನೀವೇನು ಮಾಡ್ಕೊಂಡಿರೋದು, ಮಕ್ಕಳೇನು ಮಾಡ್ಕೊಂಡಿದ್ದಾರೆ, ಮೇಡಮ್ ಏನು ಮಾಡ್ಕೊಂಡಿದ್ದಾರೆ? ನಾವು ಚಿಲ್ಲರೆ ಪಲ್ಲರೆ ಕೆಲಸಗಳು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಚಿಕ್ಕ ಮಗ ಬಂದ್ಬಿಟ್ಟು ಇವಾಗ 2nd PUC ಎಕ್ಸಾಮ್ ನಡೀತಾ ಇದೆ. ದೊಡ್ಡ ಮಗ ಕೆಲಸ ಮಾಡ್ತಾ ಇದ್ದಾನೆ, ಫುಡ್ ಡೆಲಿವರಿ ಅದು ಇದು ಮಾಡ್ತಾ ಇದ್ದಾನೆ. ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ. ಇದು ಕೊರಿಯರ್ ಥರ ಮಾಡ್ತಾ ಇದ್ದಾನೆ ಅವರು. ಕೊರಿಯರ್ ಮಾಡ್ತಾ ಇರೋದಾ? ಕೊರಿಯರ್ ಥರ ಮಾಡ್ತಿರೋದು. ನೀವು ಕಾಂಟ್ರಾಕ್ಟರ್? ನಾವು ಕಾಂಟ್ರಾಕ್ಟ್ ಅಂದರೆ ದೊಡ್ಡ ಕಾಂಟ್ರಾಕ್ಟ್ ಅಲ್ಲ, ಚಿಲ್ಲರೆ ಪಲ್ಲರೆ ಕೆಲಸ, ಲೇಬರ್ ಕೆಲಸ. ಓಕೆ ಓಕೆ, ಅಷ್ಟೇ ಕೆಲಸ. ಮಕ್ಕಳು ಒಬ್ರು ಓದ್ತಾ ಇರೋದಲ್ವಾ? ಒಬ್ರು ಓದ್ತಾ ಇದ್ದಾರೆ. ಓಕೆ, ಸೂಪರ್. ನೀವು ಓದ್ಕೊಂಡಿದ್ದಾರೆ. ಓಕೆ. ಒಬ್ಬನು ಸಾಕು ಅಂತ ಡಿಗ್ರಿ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಓಕೆ. ನೀವೇನ್ ಮಾಡ್ಕೊಂಡಿರೋದು? ಮನೇಲಿ ಇರ್ತೀನಿ, ಹೌಸ್ ವೈಫ್ ಅಲ್ಲ? ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತೀರಾ? ಮಕ್ಳು ನೋಡ್ಕೊಂಡು ಜೊತೆಲಿ ರೀಲ್ಸ್ ಮಾಡ್ಕೊಂಡು. ಇವಾಗ ಏನಂದ್ರೆ ನಾವು ಕೆಲಸ ಮಾಡಿದ್ರು ಮಕ್ಕಳೆಲ್ಲ ದುಡಿದ್ರು ತಿನ್ನೋದು ಒಂದು ತುತ್ತನ್ನೇ. ನಿಜ. ಅವ್ರನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನಾವು ಇನ್ನು ಎಷ್ಟು ಮಾತ್ರ ತಿನ್ಬೋದು? ಅಲ್ಲಲ್ಲ, ಅವ್ರ ತಾಯಿ ತಂದೆ ಮನೇಲಿರೋವಾಗ ಅವ್ರಿಗೊಂದು ಕನಸಿರುತ್ತೆ. ನಮ್ಮ ತಾಯಿ ತಂದೆ ಮನೆಯಲ್ಲಿ ಸ್ವಲ್ಪ ಹಂಗಂಗೆ ಕೆಲಸ ಮಾಡ್ತಾ ಇರ್ತೀವಿ, ಗಂಡನ ಮನೆಗೆ ಹೋದ್ಮೇಲೆ ಸ್ವಲ್ಪ ಸುಖ ಸಿಗ್ಬೋದಂತ ನಾವು ಕರ್ಕೊಂಬಂದು ನಮ್ಮ ಹತ್ರ ಎಷ್ಟೋ ಕಷ್ಟ ಬೀಳ್ತಾ ಇರ್ತಾರೆ, ಎಷ್ಟೋ ನೋವು ಪಡ್ತಾ ಇರ್ತಾರೆ. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರು ಆ ಥರ ನೋವುಗಳಿರುತ್ತೆ ಅವ್ರಿಗೆ. ಇದ್ರೂ ಅವ್ರನ್ನ ಆ ನೋವಲ್ಲಿ ಕೆಲ್ಸಕ್ಕೆ ಕಳಿಸಿ ತಿನ್ನಬೇಕು ಅನ್ನೋ ಅವಶ್ಯ ಆ ಭಗವಂತ ಏನು ಇನ್ನೂ ಕೊಟ್ಟಿಲ್ಲ. ಒಂದು ಹೆಣ್ಣು ಮಗುನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ತಿನ್ನೋ ಅಷ್ಟು ನನಗೂ ಬೇಕಾಗಿಲ್ಲ.
ಎಸ್ ಹೌದು. ಅದು ನೋವು ಮನೆಯಲ್ಲೇ ಮಾಡ್ತಾರಲ್ಲ ಎಷ್ಟು ಕೆಲಸ ಎಲ್ಲ ನಮ್ಮ ಮಕ್ಕಳದು ನಮ್ಮ ಕೆಲಸ ಎಲ್ಲ ಅವರೇ ತಾನೇ ಎತ್ಕೊಳೋದು. ಅಷ್ಟು ಕೆಲಸ ಮನೆಯಲ್ಲೇ ಮಾಡಿ ಕೆಲ್ಸಕ್ಕೆ ಕಲಿಸಿ ಅದು ಹೆಂಗೆ ಹೇಳೋದು ನನಗೆ ಅರ್ಥ ಆಗಲ್ಲ. ಆ ಥರ ನನಗೆ ಇಷ್ಟ ಆಗಲ್ಲ. ನಿಮಗೆ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತಾ? ಯಾಕಂದರೆ ಇತ್ತೀಚೆಗೆ ಎಷ್ಟೊಂದು ಜನ ಗಂಡು ಮಕ್ಕಳು ನೀವು ನೋಡಿರ್ತೀರಾ ಕುಡಿದು ಹೊಡಿದು ಬಡಿಯೋದು ಆ ಥರ. ಬಟ್ ಸರ್ನ ಪಡೆಯೋದಕ್ಕೆ ನಾನು ಲಕ್ಕಿಯಪ್ಪ ಅಂತ ಯಾವ ವಿಚಾರದಲ್ಲಿ ಅನ್ಸುತ್ತೆ ನಿಮಗೆ? ಅಪ್ಪ ಇವ್ರನ್ನ ಗಂಡನಾಗಿ ಪಡೆಯೋದಕ್ಕೆ ನಂಗೆ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು ಅಂತ ಅನ್ಸುತ್ತೆ. ಯಾವ ವಿಚಾರಕ್ಕೆ ಅನ್ಸುತ್ತೆ? ಇದು ಅವರು ಜಾಸ್ತಿ ಪ್ರೀತಿ ಮಾಡ್ತಾರೆ ನನ್ನ, ಜಾಸ್ತಿ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ನನ್ಗೆ ಅದು ಸಾಕು. ಯಾಕಂದ್ರೆ ನಾನು ಒಂದು ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೂ ಮೈಷರ್ ಇಲ್ದಿರ ಅಡ್ಮಿಟ್ ಮಾಡಿದ್ರು ಅವ್ರ ಜೊತೆಲೇ ಇರ್ತಾರೆ. ಆಮೇಲೆ ಅಡುಗೆ ಅವರೇ ಮಾಡ್ಕೊಂಬಂದು ಕೊಡ್ತಾರೆ. ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಯಾಕಂದರೆ ನನಗೆ ಬಾಣಂತನ ನಾನು ಒಬ್ಬಳೇ ಮಾಡ್ಕೊಂಡ ಟೈಮಲ್ಲೂ ಅಷ್ಟೇ ಅವ್ರ ಜೊತೆಲಿದ್ದೆ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಾಣಂತ ಟೈಮಲ್ಲಿ ಯಾರೂ ಮಾಡಿಲ್ಲ ನನಗೆ ಎಷ್ಟು ಜನ ಇದ್ದೀನೂ ಇಬ್ಬರೇ ಮಾಡ್ಕೊಂಡ್ವಿ. ಯಾವ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಹತ್ರನೂ ಹೋಗಿಲ್ಲ, ಯಾರೋ ಸೇರಿಸೂ ಇಲ್ಲ. ನಾವಿಬ್ಬರೇ ಮಾಡ್ಕೊಂಡ್ವಿ. ಆ ಕಷ್ಟ ಅವ್ರ ಕಷ್ಟ ನಾನು ಅರ್ಥ ಮಾಡ್ಕೊಂಡು ನಮ್ಮ ಕಷ್ಟ ಅವ್ರ ಅರ್ಥ ಮಾಡ್ಕೊಂಡ್ವಿ. ನಾನಿವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಲವ್ವು ಅನ್ನೋದು ತುಂಬ ದೊಡ್ಡ ವಿಷಯ. ಲವ್ ಮಾಡಿಬಿಟ್ರೆ ಜೀವನ ಪರಂತ ಆ ಲವ್ ಎದೆಯಲ್ಲಿ ಹಂಗೆ ಇನ್ನೂ ಹೆಚ್ಚಿಗೆ ಆಗಬೇಕು, ಕಮ್ಮಿ ಆಗಬಾರ್ದು. ಸುಮಾರು ಜನ ಲವ್ ಮಾಡ್ತಾರೆ, ಸ್ವಲ್ಪ ದಿನ ಅವ್ರು ನೋಡಿಕೊಂಡು ಸ್ವಲ್ಪ ದಿನ ಇನ್ನೊಬ್ರನ್ನ. ಅದು ಜೀವನದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ತಂದೆ ತಾಯಿನ ಲವ್ ಮಾಡಿ, ಅಣ್ಣ ತಮ್ಮದಿರನ್ನ ಎಲ್ಲರನ್ನೂ ಲವ್ ಮಾಡಿ. ಆದರೆ ನೀವು ಲವ್ ಅಂತ ಒಂದರಲ್ಲಿ ಬಿದ್ದಾಗ ದಯವಿಟ್ಟು ಅರ್ಧದಲ್ಲಿ ಬಿಟ್ಟು ಮಾತ್ರ ಹೋಗಬೇಡಿ. ಕೈ ಮುಗಿದು ಕೇಳ್ಕೊತೀನಿ ನಾನು. ಇವಾಗ ನಾನು ಲವ್ ಮಾಡಿರೋದು, ನಮ್ಮ ಹೆಂಗಸರು ನನ್ನ ಲವ್ವೇ ಮಾಡಿಲ್ಲ ಹೇಳ್ಬೇಕಾದ್ರೆ. ಬಲಂತ ಲವ್ ಮಾಡಿ ನಾನು ಇಷ್ಟ ಬಿದ್ದಿದ್ದಕ್ಕೆ ಇನ್ನಷ್ಟು ಇಷ್ಟ ಆಗ್ತಾನೇ ಇದ್ದಾರೆ. ಅವ್ರು ನೋಡಿದಷ್ಟು ನನಗೆ ಆಸೆ ಆಗ್ತಾಯಿದೆ, ತಪ್ಪ ಕಮ್ಮಿನೇ ಆಗಿಲ್ಲ. ಅದು ಯಾಕೆ ಲವ್ ಮಾಡಿದವರು ಸ್ವಲ್ಪ ದಿನ ಪ್ರೀತಿ ತೋರಿಸಿ 2 ದಿನ ಕಿತ್ತೋಗ್ತೀರಾ? ಬೇಡ. ಜೀವನ ಇರೋದು 2 ದಿನ. ಎಲ್ಲರೂ ಒಂದು ದಿನ ಗುಂಡಿಗೆ ಹೋಗೋದು. ಆ ಇರೋ ಅಷ್ಟು ದಿನ ಸಂತೋಷವಾಗಿ, ಖುಷಿಯಾಗಿ, ಹ್ಯಾಪಿಯಾಗಿ, ಸುಖವಾಗಿರೋಣ. ಇರೋದ್ರಲ್ಲಿ ಗಂಜಿ ಕುಡ್ಕೊಂಡು ಸಂತೋಷವಾಗಿರೋಣ. ಮನುಷ್ಯನಿಗೆ ಬೇಕಾಗಿರೋದಷ್ಟೇ ನಾನು ಕೇಳ್ಕೊಂಡು. ಪ್ರೀತಿ ಮಾಡ್ತಾರೆ ಅವರು ನನ್ನ ಹೆಚ್ಚಾಗಿ. ಹೆಂಗಂದ್ರೆ ಅವ್ರು ಎಂಥ ಕೆಲಸ ಬೇಕಾದ್ರೂ ಮಾಡ್ಕೊಂಬಂದು ನನ್ಗೆ ನೋಡ್ತಾರಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ತುಂಬ ಇಷ್ಟ ಆಯಿತು. ಯಾಕಂದರೆ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತ ಇಲ್ಲ, ಕೂಲಿ ಕೆಲಸ ಮಾಡೂ ನಮ್ಮನ್ನು ನೋಡ್ತಾರಲ್ಲ, ಅದು ಸಾಕು. ಅವ್ರು ದೊಡ್ಡದಾಗಿ ನಮಗೇನು ಕೊಡೋದು ಬೇಡ. ನಮ್ಮ ಜೊತೆಲಿ ಪ್ರೀತಿಯಿಂದ ಇರ್ತಾರಲ್ಲ, ಅಷ್ಟು ಕಷ್ಟಪಟ್ಟು ಅದೇ ಸಾಕು. ನಂಗೆ ತುಂಬ ಖುಷಿ ಆಗುತ್ತೆ. ಅದು ನಾನು ಇಷ್ಟು ದಿವಸ ಆಯಿತು ಯಾರಿಗೂ ಹೇಳ್ಕೊಂಡಿಲ್ಲ. ಇವತ್ತು ನಿಮ್ಮ ಮುಂದೆ ಪೂಜಾ ಮೇಡಮ್ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಖುಷಿ ಆಗುತ್ತೆ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ಪ್ರತಿಯೊಬ್ಬರು ನಮಗಿಂತ ಚೆನ್ನಾಗೇ ಇರ್ತಾರೆ. ನಿಜ. ನಾವೇ ಅಂತೆಲ್ಲ, ನಮಗಿಂತ ಚೆನ್ನಾಗಿರೋರೆಲ್ಲ ಇರ್ತಾರೆ. ಅದಕ್ಕೆ ಈ ಕಾಲದಲ್ಲಿ ಸ್ವಂತವ್ರು ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತಾರೆ. ದಯವಿಟ್ಟು ಅದೇ ಬೋರಂಗ್ ಹಾಸ್ಪಿಟಲ್ ನಮ್ಮ ಹೆಂಡತಿ ಡೆಲಿವರಿಗೆ ಅಷ್ಟು ನೋವು ಬಿದ್ದಿದ್ದಾರೆ. ಆ ಡೆಲಿವರಿ ಮಗುನ ಹಂಗೆ ಬ್ಲಡ್ ಸಮೇತ ತಂದು ನನ್ನ ಕೈಯಲ್ಲಿ ಕೊಟ್ಟರು. ನಾನು ಇರೋದು ಒಬ್ಬನೇ ಗಂಡಸು. ಯಾರು ಇಲ್ಲ ನಿಮ್ಮ ಜೊತೆಲಿ? ಯಾರು ಇಲ್ಲ, ಯಾರಿಲ್ಲ. ಕಣ್ಣಲ್ಲಿ ನೀರು ಹಾಕೊಂಡಿದ್ವಿ. ಅಷ್ಟು ನೋವಾಗಿದೆ, ತುಂಬ ನೋವಾಗಿದೆ. ಈಗ ನಮ್ಮ ಕರ್ನಾಟಕ ಜನತೆ ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿದೆ. ನನ್ನ ಬಂಧು ಬಳಗ ಅಕ್ಕ ತಂಗಿ ಎಲ್ಲ ಅವರೇ ಅಂದ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ನಮ್ಮ ಲಾಸ್ಟ್ ಓಡೌಟ್ ತಂಗಿ ಅಂದ್ಕೊಂಡೆ. ನಾನು ನೋವಾಯಿತು, ತುಂಬ ನೋವಾಯ್ತು ನನಗೆ. ಇದು ನಾನು ಏನು ಅನ್ಕೊತೀನಿ ಅಂದರೆ, ಕರ್ನಾಟಕ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ಜನ ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರಲ್ಲ, ತುಂಬ ಖುಷಿ ಆಗುತ್ತೆ. ನಾವು ತುಂಬ ಕಷ್ಟ ಬಿದ್ದಿದ್ದೀವಿ, ಇಲ್ಲ ಅಂತ ಇಲ್ಲ. ಊಟಕ್ಕೂ ಕಷ್ಟ ಬಿದ್ದಿದ್ದೀವಿ. ಆದರೆ ಇವತ್ತಿಷ್ಟು ಜನಕ್ಕೆ ಮೆಚ್ಚಿದ್ದೀವಿ ಅಂದರೆ ಅದು ನಾವೇನೋ ಪುಣ್ಯ ಮಾಡಿರ್ತೀವಿ. ಅಷ್ಟು ಕಷ್ಟ ಅಂದ್ರೆ ನಿಮ್ಮಂತ ಜೋಡಿನ ನೋಡೋದಕ್ಕೆ, ನಿಮ್ಮಂತ ಜೋಡಿ ಇರೋದಕ್ಕೂ ಕೂಡ ನಾವು ಪುಣ್ಯ ಮಾಡಿದ್ದೀವಿ. ಎಷ್ಟೊಂದು ಜನಕ್ಕೆ ಮಾದರಿ ಆಗ್ತಿದ್ದೀರಾ. ನಾವು ಊರು ಬಿಟ್ಟು ಹೋಗಿ ಬೇರೆ 150 ರೂಪಾಯಿಗೆ ಇಲ್ಲೇ ನಮ್ಮ ಓಪರಂ ಹತ್ರ ಒಂದು ಗುಡಿಸಲಲ್ಲಿ ಬಾಡಿಗೆ ಮನೆಯಲ್ಲಿ 150 ರೂಪಾಯಿ. ಆ 150 ರೂಪಾಯಿ ಕೊಡೋಕ್ಕಿಲ್ಲ. ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಅಣ್ಣ ನಾನು ಹೊಸ್ದಾಗಿ ಬಂದ್ಬಿಟ್ಟಿದ್ದೀನಿ, ಈ ಥರ ಹೆಣ್ಮಗು ಜೊತೆಯಲ್ಲಿದೆ ಅಂತ ಹೇಳಿದಕ್ಕೆ, ನಿನ್ನ ದುಡ್ಡು ನಿಧಾನಕ್ಕೆ ಕೊಡಪ್ಪ ಅಂತ ಪುಣ್ಯಾತ್ಮ ಕೊಟ್ಟ ಮನೆ. ಆದರೆ ಆ ಮನೆಗೆ ನಾವು ಹೋಗ್ಬೇಕಾದ್ರೆ ಆಚೆ ಹೋಗಿ ಏನಾದರೂ ತಿಂಡಿ ತಿನ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆ ಕಾಡು ಥರ ಅದು ವೈಟ್ಫೀಲ್ಡಲ್ಲಿ ಓಪರಂ ಹತ್ರ ಗುಟ್ಟೆ ಮೇಲೆ
ಫುಲ್ ಎಲ್ಲ ಬೇವಿನ ಮರಗಳು. 12 ಗಂಟೆ ರಾತ್ರಿ ಹೋಗ್ತಾ ಇದೀವಿ, ಮಳೆ ಅಂದರೆ ಮಳೆ, ಕೈ ಹಿಡ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ, ತಳ್ತಾ ಇದೆ ಮಳೆ. ಮನೆಯಲ್ಲಿ ಹೋಗಿ ನೋಡ್ತೀವಿ, ಇಷ್ಟು ನೀರಿದೆ, ಕೆಳಗೆ ಹಾಸ್ಕೊಳಕ್ಕಿಲ್ಲ, ಅಡುಗೆ ಮಾಡ್ಕೊಳಕ್ಕಿಲ್ಲ, ಒದ್ಕೊಳಕ್ಕಿಲ್ಲ, ಏನಿಲ್ಲ. ಇಬ್ಬರು ಸೇರಿ ಆ ನೀರೆಲ್ಲ ಮಳೆ ನಿಂತ ಮೇಲೆ ಎತ್ತು ಇದ್ಬಿಟ್ಟು ಇವ್ರದ್ದು ಅರ್ಧ ಸೀರೆ ಕೆಳಗಡೆ ಹಾಕಿ ಅರ್ಧ ಸೀರೆ ಒದ್ಕೊಂಡು ಆ ತಣ್ಣಗಿರೋ ನೀರಲ್ಲೇ ನಿದ್ದೆ ಮಾಡಿದ್ವಿ. ಭಗವಂತ ಇವತ್ತು ಸಂತೋಷ ಕೊಟ್ಟಿದ್ದಾನೆ, ತೃಪ್ತಿ ಕೊಟ್ಟಿದ್ದಾನೆ, ಇರೋದ್ರಲ್ಲೇ ಜೀವನ ಮಾಡೋ ಅಷ್ಟು ತಾಕತ್ತು ಕೊಟ್ಟಿದ್ದಾನೆ. ಅಷ್ಟು ಸಾಕು. ನಮ್ಮ ಕರ್ನಾಟಕ ಜನತೆಗೆ ನಂದು ಕೋಟಿ ನಮಸ್ಕಾರ. ಯಾಕಂದ್ರೆ ಇರೋದಾಕ ನಾವ್ ಎಲ್ರಿಗೂ ಪ್ರೀತಿ ಅದರಲ್ಲಿ ನಿಮ್ಮಂಥವ್ರು ಬಂದು 10 ಜನಕ್ಕೆ ತೋರಿಸ್ಕೊಡ್ತೀರಾ, ನಿಮಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ನೀವು ಆ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದೀರಾ ಆ್ಯಂಡ್ ನಿಮ್ಮ ಒಂದು ದೊಡ್ಡ ಮನಸ್ಸು. ಎಲ್ಲೂ ಕೂಡ ನನಗೆ ಫ್ಯಾನ್ಸ್ ಇದ್ದಾರೆ, ಏನು ನಾನು ಫೇಮಸ್ ಆಗ್ತಾಯಿದ್ದೀನಿ ಅನ್ನೋ ಯಾವುದೇ ಥರದ ಒಂದು ಇದು ಇಲ್ಲ. ಈಗ ಇತ್ತೀಚೆಗೆ ಒಂಚೂರು ಬೆಳೆದ್ರೆ ಸಾಕು ಅವ್ರದ್ದು ಆ್ಯಟಿಟ್ಯೂಡೇ ಚೇಂಜ್ ಆಗಿರುತ್ತೆ. ಬಟ್ ಅಂಥವ್ರ ಮುಂದೆ ನೀವು ಮಾದರಿಯಾಗಿ ನಿಂತಿದ್ದೀರಾ ಸರ್. ಬಹಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಏನೇ ನೋವುಗಳು ದುಃಖ ಇದ್ರು ನೋಡೋ ಜನ ಆಗಲಿ, ಭಾವಿಸೋರು, ಪ್ರೀತಿಸೋ ಜನ, ಅವರೆಲ್ಲ ಸಂತೋಷವಾಗಿ ಖುಷಿಯಾಗಿದ್ದರೆ ನಮಗೆ ಅದಕ್ಕಿಂತ ಸಂತೋಷ ನಮಗೆ ಏನೂ ಬೇಡ. ಇವಾಗ ನೀವು ಇಲ್ಲಿವರೆಗೂ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದು ಅದಕ್ಕೆ ನಮ್ಮ ಭಾಗ್ಯನೇ ಅನ್ಕೊಳ್ಬೇಕು ನಾವು. ನಮಗೆ ಸಿಕ್ಕಿರೋ ಭಾಗ್ಯ, ಅಷ್ಟು ಸಂತೋಷ ಆಗ್ತಾಯಿದೆ ನಿಮ್ಮನ್ನು ನೋಡಿ, ತುಂಬ ಸಂತೋಷ ಆಗ್ತಾ ಇದೆ. ಓಕೆ ಸರ್, ನೀವು ಮೂಲತಃ ಎಲ್ಲಿಯವರು ಸರ್? ಎಲ್ಲಿ? ನಾವು ಇಂದ್ರನಗರ ಮೇಡಮ್ ಅಲ್ಸೂರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ. ಓಕೆ, ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಂದ್ರನಗರನೇ, ಇವರು ಅಲ್ಸೂರು. ಓಕೆ ಓಕೆ. ಅಲ್ಸೂರಲ್ಲಿಂದ ನಮ್ಮ ಮನೆ ಹತ್ರ ಬಂದಿದ್ರು ಅವರು, ಆವಾಗ ನೋಡಿದವರು. ಓಕೆ, ನಿಮ್ಮ ಲವ್ ಸ್ಟೋರಿ ಹೇಳಲೇಬೇಕು ಈಗ ನಮಗೆ. ಇಷ್ಟು ಚೆನ್ನಾಗಿ ನಾನು ಕಾಯ್ತಾ ಇದ್ದೀನಿ ಅವಾಗಿಂದ, ಆಯಿತಾ? ಲವ್ ಸ್ಟೋರಿ ನನಗೆ ಗೊತ್ತಾಗಬೇಕು. ಹೆಂಗೆ ಲವ್ ಆಯಿತು, ಯಾರು ಪ್ರಪೋಸ್ ಮಾಡಿದ್ರು, ಮೇಡಮಿಗೆ ಹೆಂಗೆ, ಏನು ಅಷ್ಟು ಈಜಿಯಾಗಿ ಬಿದ್ರಾ ಮೇಡಮು ಅಂತ? ಮೇಡಮ್ ಬಿದ್ದಿಲ್ಲ ಬಿಡಿ. ಬಿದ್ದಿಲ್ಲ ಬಿಡಿ, ಆದರೆ ಈಗ ಬಿದ್ದವ್ರು ನೋಡಿ ಸರ್. ಈಗ ನಮ್ಮ ಗುಣ, ನಮ್ಮ ಕ್ಯಾರೆಕ್ಟರ್ ಎಲ್ಲ ತಿಳ್ಕೊಂಡಿದ್ದಾರೆ. ಆಗ ಇಷ್ಟಪಟ್ಟಿಲ್ಲ ಅಂದ್ರೆ ಇವಾಗ ಅಷ್ಟರಷ್ಟು 100% ಇಷ್ಟಪಡ್ತಾರೆ. ಅದಕ್ಕಿಂತ ಏನು ಬೇಕು ಅಲ್ವಾ? ನಿಜ. ಹೆಂಗೆ ಸರ್ ಸ್ಟಾರ್ಟ್ ಆಗಿಲ್ಲ ಲವ್ ಸ್ಟೋರಿ? ಹೇಳಿ ಸರ್. ದೊಡ್ಡ ಕತೆ ಅದು. ಅವ್ರು ಇಷ್ಟಪಟ್ಟಿಲ್ಲ, ನಾನು ನೋಡಿದೆ ಅಷ್ಟೇ. ಅವ್ರು ಬರ್ತಾ ಇದ್ರು, ನೋಡಿದೆ. ನೋಡಿದ್ರೆ ಅಷ್ಟೇ. ನಾನು ಕೂತಿದ್ದೆ ಒಂದು ಜಾಗದಲ್ಲಿ, ಅವರು ಬರ್ತಾ ಇದ್ರು ಅಲ್ಲಿಂದ. ಬಂದಾಗ ನೋಡಿದೆ, ಯಾರಪ್ಪ ನಮ್ಮ ಮೇರೆಗೆ ಹೊಸ ಹುಡುಗಿ ಅಂತ ನೋಡಿದೆ. ನೋಡಿದ ತಕ್ಷಣನೇ ಲವ್ ಆಯ್ತು ಅಷ್ಟೇ. ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ಥರ ಸರ್ಗಾಗಿದೆ ಅಷ್ಟೇ. ಲವ್ ಆಯ್ತು. ಹೆಂಗೆ ಹಿಂದೆ ಬಿದ್ರಾ? ಆಮೇಲೆ ಏನು ಲವ್ ಎಲ್ಲ ಮಾಡಿದ್ರೆ ಹಿಂದೆ ಬಿದ್ದು ಏನೇನೋ ಟ್ರೈ ಮಾಡಿದ್ವಿ. ಅದು ಹೆಂಗೆ ಹೋಗಿ ಎಲ್ಲೆಲ್ಲ ಲಾಸ್ಟ್ಗೆ ನಮ್ಮಿಬ್ಬರಿಗೂ ಒಂದು ಇದಾಯ್ತು. ಓಕೆ ಓಕೆ. ಎಲ್ಲೆಲ್ಲೂ ಹೋದ್ರೂ ನಿಜ ನಿಜ ನಿಜ. ಆದರೆ ಹಿಂಗೆ ಮೇಡಮ್ಮು ನೀವು ಜಸ್ಟ್ ಹಿಂಗೆ ನೋಡಿದ ತಕ್ಷಣ ಮೇಡಮ್ ಏನು ಒಪ್ಕೊಳ್ಳಿಲ್ಲ, ಆಮೇಲೆ ಹೋದ್ರಿ, ಹಿಂದೆ ಹೋದಾದ್ಮೇಲೆ ಮನೇಲೆಲ್ಲ ಒಪ್ಸಿದ್ರ? ಮದುವೆ ಹೆಂಗಾಗಿತ್ತು, ಏನು ಕತೆ? ಯಾರು ಒಪ್ಪಿಲ್ಲ. ನಿಮ್ಮ ಮನೇಲಿ ಒಪ್ಪಿಲ್ಲ? ನಿಮ್ಮ ಮನೇಲಿ ಒಪ್ಪಿಲ್ಲ? ಯಾರು ಒಪ್ಪಿಲ್ಲ. ಯಾಕೆ? ಯಾವ ಕಾರಣಕ್ಕೆ ಸರ್? ಏನಾಯಿತು? ಯಾವ ಕಾರಣಕ್ಕಂದರೆ ಮುಂಚೆ ನಾನು ಸ್ವಲ್ಪ ಒಂಥರ ಒಂದು ಸ್ವಲ್ಪ ಎಣ್ಣೆ ಹೊಡೆಯೋದು ಒಂಥರ ಅದೆಲ್ಲ ನಾವು ಮುಚ್ಚುಕೋಬೇಕಿಲ್ಲ. ನಾವು ರಿಯಲ್ ಅಂದಮೇಲೆ ಅದು ರಿಯಲ್ ಹೇಳಲೇಬೇಕು, 10 ಜನಕ್ಕೆ ಗೊತ್ತಾಗಲೇಬೇಕು. ಹೌದು ಸರ್. ಆ ಥರ ಇದ್ದಿದ್ದು. ಹಂಗಿದ್ದವರು ಅವ್ರ ಮನೆಯಲ್ಲಿ ಗೊತ್ತಿತ್ತು ನಾನು ಹಿಂಗೆ ಅಂತ ಗೊತ್ತಿತ್ತು. ಹಂಗಾಗಿ ಅವರು ಒಪ್ತಾ ಇದ್ದಿಲ್ಲ. ಸರಿ, ನಾವೂ ಇನ್ನು ಅವ್ರು ಇಡ್ಸ್ಬಿಟ್ಟಿದ್ದಾರೆ, ಬಿಡೋಂಗಿಲ್ಲ. ಇಡ್ಸ್ಬಿಟ್ಟಿದ್ದಾರೆ, ಬಿಡಂಗಿಲ್ಲ. ಆದ್ರೆ ಮೇಡಮ್ ಒಪ್ಕೊಂಡಿದ್ರಾ ನಾವು ಪ್ರಪೋಸ್ ಮಾಡಿ? ಹೆಂಗೆ ಪ್ರಪೋಸ್ ಮಾಡಿದ್ರಿ ನೀವು ಅಂತ? ಪ್ರಪೋಸ್ ಮಾಡೋಕೆ ಅವ್ರು ಒಪ್ಕೊಂಡೇ ಇಲ್ವೇ? ಒಪ್ಕೊಂಡೇ ಇಲ್ಲ. ನಿಮ್ಮ ಮತ್ತು ನೀವು ಹೆಂಗೆ ಸರ್ ಇದು ಲವ್ ಸ್ಟೋರಿ ಅಂತಾರ, ಏನಂತಾರ ಇದು, ಕ್ರೈಮ್ ಸ್ಟೋರಿ ಅಂತಾರ? ಗೊತ್ತಾಗ್ತಿಲ್ಲ ನನಗೆ. ನಿನ್ನ ಕಣ್ಣಿನೇಟಿಗೆ ಜಾರಿ ಬಿದ್ದೆ ಭೂಮಿಗೆ, ಎಲ್ಲೋ ಕಳೆದು ಹೋಗದೆ